ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಉಮಾ. ಇವತ್ತು ಯಾವುದೇ ರೆಸಿಪಿ ತೊಗೊಂಡು ಬಂದಿಲ್ಲ. ವೆಜಿಟೇಬಲ್ ಚಾಪರ್ ಅಥವಾ ಕಟ್ಟರು ನಾನು ಬಳಸ್ತೀನಿ. ಅದನ್ನು ಹೇಗೆ ಕೆಲಸ ಮಾಡುತ್ತೆ ಅಂತ ತೋರಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಗೃಹಿಣಿಯರಿಗೆ ತುಂಬಾ ಉಪಯೋಗ ಆಗುತ್ತೆ. ಈಗ ಕೆಲಸಕ್ಕೆ ಹೋಗೋರಿಗೆ ಎಲ್ಲರಿಗೂ ಅಡುಗೆ ಸುಲಭ ಮಾಡ್ಕೋಬೇಕು ನಾವು ಲೇಡೀಸು. ಅದರಿಂದ ಇದು ತುಂಬ ಉಪಯುಕ್ತವಾದ ಒಂದು ವಸ್ತುಕ್ಕೆ ಅಡುಗೆ ಮನೆಗೆ ಅನ್ನೋದು ದೃಷ್ಟಿಯಿಂದ ನಾನು ತೋರಿಸ್ತಾ ಇದ್ದೀನಿ. ನಾನು ತುಂಬ ವರ್ಷದಿಂದ ಉಪಯೋಗಿಸ್ತೀನಿ. ಇದು ಎರಡನೇದು ಮೂರನೇದು ನಾನು ಇದು ಉಪಯೋಗಿಸ್ತಾ ಇರೋದು. ಸೊ ಇದು ಬರೀ 2 ಬ್ಲೇಡ್ ಸಾಕು ಅಂತ ನಾನು 2 ಇರೋದು ತೊಗೊಂಡಿದ್ದೀನಿ. ಇದು ಹೊಸದು ಇವಾಗ ತೊಗೊಂಡು ಒಂದು 2 ತಿಂಗಳಾಯ್ತಿದ್ದು. ಸೊ ನಾನು ಮೊದಲಿದ್ದು ತುಂಬಾ ಬ್ಲೇಡ್ಸ್ ಇತ್ತದು ಎಲ್ಲ ಥರದ್ದು. ನನಗೆ ಅದು ಬೇಡ ಅನಿಸ್ತು, ಅದಕ್ಕೆ 2 ತೊಗೊಂಡಿದ್ದೀನಿ. ದೊಡ್ಡದೊಂದು ಚಿಕ್ಕದೊಂದು ಅಷ್ಟೇ. ಇದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಚಿಕ್ಕದು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಚಿಕ್ಕದು ಈರುಳ್ಳಿ, ಸಣ್ಣ ಸಣ್ಣ ಕ್ಯಾರೆಟ್ ಕಟ್ ಮಾಡಬೇಕಾದ್ರೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ನೋಡಿ ಈರುಳ್ಳಿ ಇದು ದಪ್ಪದಿರೋದನ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ದಪ್ಪ ಪೀಸ್ ಮಾಡ್ಕೊಂಬಿಟ್ರೆ ಅದು ಪ್ರೆಸ್ ಮಾಡಿದ್ರೆ ನಿಮಗೆ ಸಣ್ಣಕ್ಕೆ ಬರುತ್ತೆ. ಈ ವಡೆಗೆ, ಅಕ್ಕಿ ರೊಟ್ಟಿ, ಮಸಾಲೆ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆನಿಯನ್ ದೋಸೆ, ಈರುಳ್ಳಿ ದೋಸೆಗೆಲ್ಲ ಅದಕ್ಕೆ ತುಂಬ ಉಪಯೋಗ ಆಗುತ್ತೆ. ಎಲ್ಲ ಮಾಡಿ ಇಟ್ಕೊಂಬಿಟ್ರೆ ಫಟ್ ಫಟ್ ಅಂತ ಎಲ್ಲ ಮಾಡಿಬಿಡೋದು. ಕೋಸಂಬರಿಗೆ ಸೌತೆಕಾಯಿ ಅಂತೂ ತುಂಬ ಚೆನ್ನಾಗಿ ಕಟ್ ಮಾಡುತ್ತಿದ್ದು. ಸೊ ಎಲ್ಲ ಸೌತೆಕಾಯಿ ಪೀಲ್ ಮಾಡ್ಕೊಂಬಿಟ್ಟು ಸಣ್ಣ ಸಣ್ಣದಾಗಿ ನಮಗೆ ಸೈಜಾಗಿ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡಿಬಿಟ್ರೆ 1 ನಿಮಿಷಕ್ಕಾಗುತ್ತೆ ಕೋಸಂಬರಿಗೆ ಸೌತೆಕಾಯಿ. ಸೊ ಈ ರೀತಿ ಎಲ್ಲ ಈರುಳ್ಳಿನ ಯಾವ ಸೈಜ್ ಬೇಕೋ ನೋಡಿಕೊಂಡು 2 ಸೈಜ್ ಬಟ್ಟಿದ್ದು, ದಪ್ಪದೊಂದು ಸಣ್ಣದೊಂದು. ದಪ್ಪದು ಸಾಂಬಾರಿಗೆ ಮತ್ತು ಚಿತ್ರಾನ್ನಕ್ಕೆ ಮತ್ತು ಎಲ್ಲದಕ್ಕೂ ಆಗುತ್ತೆ. ಈ ಕ್ಯಾರೆಟು ಅಷ್ಟೇ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಬಿಟ್ರೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಸಣ್ಣ ಪಲ್ಯಕ್ಕೆಲ್ಲ. ಬಟ್ ನಾನೇನು ಮಾಡ್ತೀನಿ ಅಂದರೆ ಕ್ಯಾರೆಟೆಲ್ಲ ಫಸ್ಟೇ ಕುಕ್ಕರಲ್ಲಿ ಇಡೀ ಕ್ಯಾರೆಟ್ ಬೇಯಿಸ್ಬಿಟ್ಟು ಆಮೇಲೆ ನಾನು ಕಟ್ ಮಾಡೋದು. ತುಂಬ ಸುಲಭ ಆಗುತ್ತೆ. ಗಟ್ಟಿ ಇರುತ್ತಲ್ಲ ಕ್ಯಾರೆಟೆಲ್ಲ, ಕಟ್ ಮಾಡೋದು ಕಷ್ಟ ಇರುತ್ತೆ. ಅದರಿಂದ ಬೇಯಿಸ್ಕೊಂಡು ಕಟ್ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ. ಇಲ್ಲಿ ನೋಡಿ ನಾನು ದೊಡ್ಡದು ಬ್ಲೇಡ್ ಹಾಕಿ ತೋರಿಸ್ತಾ ಇದ್ದೀನಿ. ಇದಂತೂ ಬೇಗನೆ ಆಗಿಬಿಡುತ್ತೆ. ಇದರಲ್ಲೂ ಅಷ್ಟೇ ಕ್ಯಾಪ್ಸಿಕಮು, ಆಲೂಗೆಡ್ಡೆ, ಕ್ಯಾರೆಟು ಎಲ್ಲ ನಮಗೆ ಗೆಡ್ಡೆಕೋಸು, ನವಿಲುಕೋಸು ಅಂತೀವಲ್ಲ ಅದು, ಕ್ಯಾಬೇಜು ಪ್ರತಿಯೊಂದು ಕೂಡ ಕಟ್ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿ ಕೆಲವಷ್ಟೇ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಈರುಳ್ಳಿ ನೋಡಿ ಎಷ್ಟು ದಪ್ಪಕ್ಕೆ ಎಷ್ಟು ಚೆನ್ನಾಗಾಗುತ್ತೆ. 1 ಸೆಕೆಂಡಲ್ಲಿ ಆಗಿಬಿಡುತ್ತೆ. ಎಲ್ಲ ತರಕಾರಿ ನಾವು ಏನೇನು ಕಟ್ ಮಾಡಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ 5-10 ನಿಮಿಷದಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ ನಮ್ಮ ಅಡುಗೆಗೆ. ಈ ಫಂಕ್ಷನ್ಗಳು ಅಥವಾ ಹಬ್ಬದ ದಿನಗಳಲ್ಲಿ ನಾವು ಇಟ್ಕೊಂಬಿಟ್ರೆ ಕಟ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತಲ್ವ. ಸೊ ಈ ಥರದ್ದು ಒಂದಿದ್ರೆ ತುಂಬ ಬೇಗ ಆಗುತ್ತೆ. ಸೊ ನನಗೆ ಖುಷಿ ಅನ್ನಿಸ್ತು ತೋರಿಸ್ಬೇಕು ಅಂತ, ಅದಕ್ಕೆ ನಾನು ಈ ವಿಡಿಯೋ ಒಂದು ಮಾಡಿದ್ದೀನಿ. ಸೊ ಈ ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ. ಕೆಲವರು ಅಂತಲ್ಲ, ಅಯ್ಯೋ ಇದೆಲ್ಲ ಏನು ಉಪಯೋಗಕ್ಕೆ ಬರುತ್ತೆ ಅಂತ ಅಂದ್ಕೋತೀವಲ್ವ ಕೆಲವು ವಸ್ತುಗಳನ್ನ. ಕೆಲವಂತೂ ಸಣ್ಣ ಪುಟ್ಟ ಆದ್ರೂ ಅಡುಗೆ ಮನೆಯಲ್ಲಿದ್ದರೆ ತುಂಬಾ ಒಳ್ಳೆಯದು ನಮ್ಮ ಗೃಹಿಣಿಯರಿಗೆ. ಅಡುಗೆ ಕೆಲಸ ಎಲ್ಲ ತುಂಬ ಬೇಗ ಆಗುತ್ತಲ್ವ, ಅದರಿಂದ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೋ ಮನೆಗಳಲ್ಲಿ ಇರುತ್ತೆ, ಕೆಲವ್ರು ಗೊತ್ತಿಲ್ಲದಿದ್ದವರು ಇರ್ತಾರಲ್ವ, ಅವ್ರಿಗೆ ಈ ವಿಡಿಯೋ ಉಪಯುಕ್ತ ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಕ್ಯಾಪ್ಸಿಕಮು, ಟೊಮೆಟೊ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಈ ಥರ ನಿಮಗೆ ಇನ್ನು ಸ್ವಲ್ಪ ದಪ್ಪ ಬೇಕು ಅಂದರೆ 2 ಭಾಗ ಮಾಡ್ಕೊಳ್ಳಿ. ಸೊ ಇಲ್ಲದೇ ಅಂದರೆ ಒಂದು 3 ಭಾಗ ಆ ಥರ ಮಾಡ್ಕೊಂಡು ಪ್ರೆಸ್ ಮಾಡಿಬಿಟ್ರೆ ಆಗೋಗುತ್ತೆ. ಇದು ಏನಪ್ಪ ಇದು ತೋರಿಸ್ತಾ ಇದ್ದಾರೆ, ನಾವು ಕೈಯಲ್ಲೇ ಕಟ್ ಮಾಡಬೇಕು ಅಂತ ಅನ್ನೋರು ಇರ್ತಾರೆ. ಸೊ ಅದು ಅವ್ರವ್ರ ಪರ್ಸ್ನಲ್ ಅದು. ಸೊ ನನಗೆ ತುಂಬ ಯೂಸ್ ಆಗುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ, ಇದು 3ನೇದೇನು ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಒಂದು 10-15 ಬಂದಾಗಿಂದ ನಾನು ಯೂಸ್ ಮಾಡ್ತೀನಿ. ಸೊ ತುಂಬ ಈಸಿ ಆಗುತ್ತೆ ಕೆಲಸ ನಮಗೆ. ಸೊ ನೀವು ನೋಡಿ, ಇಲ್ಲದೇ ಇದ್ದರೆ ಒಂದು ತಂದು ಇಟ್ಕೊಳ್ಳಿ ಮನೆಯಲ್ಲಿ, ತುಂಬ ಯೂಸ್ ಆಗುತ್ತೆ. ನೋಡಿ ಆಲೂಗಡ್ಡೆ ಕೂಡ ಅಷ್ಟೇ. ಸೊ ಗ್ರೇವಿ ಮಾಡೋದಕ್ಕೆ ಎಲ್ಲದಕ್ಕೂ ಬೇಕಲ್ಲ. ಸೊ ಒಂದು 5-6 ಆಲೂಗಡ್ಡೆ ಕಟ್ ಮಾಡಬೇಕು ಅಂತ ಅನಿಸಿದ್ರೆ ಇದರಲ್ಲಿ ಮಾಡ್ಕೊಂಬಿಟ್ರೆ ಬೇಗ ಆಗುತ್ತೆ. ತೊಳೆಯೋದು ಕೂಡ ಸುಲಭ. ಹರಿಯೋ ನೀರಲ್ಲಿ ಪ್ರೆಸ್ ಮಾಡಿಬಿಟ್ರೆ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ. ನೋಡಿ ಎಲ್ಲ ತೋರಿಸ್ತಾ ಇದ್ದೀನಲ್ಲ, ಕೆಲವು ತರಕಾರಿ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಸೌತೆಕಾಯಿ ಎಲ್ಲ ತುಂಬ ಸುಲಭ ಕಟ್ ಮಾಡಿಬಿಡ್ಬೋದು ಕೋಸಂಬರಿಗೆ ನಾನು ಹೇಳ್ದಂಗೆ. ಸೊ ನೋಡಿ ಎಲ್ಲ ಈ ಥರ ಕಟ್ ಮಾಡಿದ್ದೀನಿ ನಾನು. ಆನ್ಲೈನಲ್ಲಾದ್ರೂ ಸಿಗುತ್ತೆ, ಸ್ಟೀಲ್ ಪಾತ್ರೆ ಅಂಗಡಿಲೂ ಸಿಗುತ್ತೆ ಇದು. ಕ್ಯಾರೆಟ್ ಕೂಡ ನೋಡಿ ಎಲ್ಲ ತೋರಿಸ್ತಾ ಇದೆ ನಿಮಗೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ. ನೋಡಿ ಇಲ್ಲಿ ಇದೆಯಲ್ಲ, ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಅಲ್ಲಿ ಅಂಟ್ಕೊಂಡಿರೋದೆಲ್ಲ ಬಿಟ್ಕೊಂಡ್ಬಿಡುತ್ತೆ. ನೀರಲ್ಲಿ ಬಿಟ್ಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಅಷ್ಟೇ. ಅದು ಪ್ರೆಸ್ ಮಾಡಿದ್ರೆ ನೆಲ್ಲಿ ಕೆಳಗಡೆ ಬಿಡಬೇಕಷ್ಟೆ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.